ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಎಲ್ಲೆಡೆಯೂ ಟಾಕ್ಸಿಕ್ ಸಿನಿಮಾ ಭರ್ಜರಿಯಾಗಿ ಬಿಡುಗಡೆಯಾಗಿದೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿಯೂ ಕೂಡ ಬಹಳ ವಿಭಿನ್ನವಾಗಿ ಅಭಿಮಾನಿಗಳು ಸೇರಿದ್ದಾರೆ. ಹುಬ್ಬಳ್ಳಿ ನಗರದ 3 ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆ ಆಗಿದೆ. ಲಕ್ಷ್ಮಿ ಸಿಟಿ ಪ್ರೈಡ್ ಮಲ್ಟಿಪ್ಲೆಕ್ಸ್ ಹಾಗೆ PVR ಇನ್ ಆರ್ಬಿಟಲ್ ಚಿತ್ರಗಳಲ್ಲಿ ರಿಲೀಸ್ ಆಗಿದೆ. ಒಂದು ವಾರ ಮೊದಲೇ ಚಿತ್ರದ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಮೊದಲ ದಿನ ಮೊದಲ ಶೋ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು. ಭಾರಿ ನಿರೀಕ್ಷೆಯನ್ನು ಮೂಡಿಸಿರುವಂತಹ ಟಾಕ್ಸಿಕ್ ಬೆಳಗ್ಗೆ 6:30ಕ್ಕೆ ಮೊದಲ ಶೋಗೆ ಪ್ರೇಕ್ಷಕರು ಲಗ್ಗೆ ಇಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೊದಲ ದಿನ ಮೊದಲ ಶೋವನ್ನ ನೋಡಲೇಬೇಕು ಅಂತ ಹೇಳಿ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ರು. ಟಾಕ್ಸಿಕ್ನ ಅಬ್ಬರಕ್ಕೆ ಬಾಕ್ಸ್ ಆಫೀಸೇ ಶೇಕ್ ಆಗಿದೆ. ಚಿತ್ರಮಂದಿರದ ಮುಂದೆ ಬೆಳಗ್ಗೆನೆ ಜನಸಾಗರವೇ ಇದೆ. ಸಿನಿಮಾ ಬಗ್ಗೆ ಅಭಿಮಾನಿಗಳು ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರದ ಬಗ್ಗೆ ಸಾಕಷ್ಟು ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ನಾಯಕ ನಟ ಯಶ್ ಉತ್ತಮ ನಟನೆ ಮಾಡ್ತಾರೆ ಅನ್ನುವಂತ ಭರವಸೆ ಇದೆ. ಕೆಳಮಟ್ಟದಿಂದ ಬೆಳೆದು ಬಂದಿರುವಂತಹ ಯಶ್ ಬೆಳೆದು ಬಂದಿರುವಂತಹ ಹಾದಿಯನ್ನ ಮೆಲುಕು ಹಾಕ್ತಾ ಇದ್ದಾರೆ ಯಶ್ ಅವರ ಅಭಿಮಾನಿಗಳಿದೀಗ ಈ ಸಂದರ್ಭದಲ್ಲಿ. ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿನೇ ಹೆಚ್ಚು ಬಜೆಟ್ ಹಾಕಿದಂತ ಸಿನಿಮಾ ಎನ್ನುವಂತ ಹೆಗ್ಗಳಿಕೆಗೆ ಟಾಕ್ಸಿಕ್ ಪಾತ್ರ ಆಗದೆ. ಯಾವುದೇ ಸಿನಿಮಾ ಜೊತೆಗೆ ಇದನ್ನ ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ, ಹೋಲಿಕೆ ಮಾಡಲೇಬಾರದು. ಇದೊಂದು ವಿಭಿನ್ನ ಸಿನಿಮಾ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಯಶ್ ಅವರ ಅಭಿಮಾನಿಗಳು ಈ ರೀತಿಯಾಗಿ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಾರ ಮೊದಲೇ ಚಿತ್ರದ ಟಿಕೆಟ್ ಸೋಲ್ಡ್ ಔಟ್ ಆಗದೆ. ಥಿಯೇಟರ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಹುಬ್ಬಳ್ಳಿಯ ದೃಶ್ಯಗಳದು. ಸಾಕಷ್ಟು ಜನ ಈಗಾಗಲೇ ಥಿಯೇಟರ್ಗೆ ಬಂದು ಆ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಯಶ್ ಅವರ ಅಭಿಮಾನಿಗಳು ಟಾಕ್ಸಿಕ್ ಅಬ್ಬರವನ್ನ ನೋಡೋದಕ್ಕೆ ಬಂದಿದ್ದಾರೆ. It's a cheesy matter. Introducing our delicious garlic. ಭಾಳ ದಿವಸ ನಾವು ವೇಟ್ ಮಾಡಿದ್ವಿ ಫಿಲ್ಮ್ಗೆ. ಸೊ ಎಷ್ಟೋ ಜನ ಪೋಸ್ಟ್ಪೋಂಡ್ ಆಗಿ ನಮ್ಗೆ ಒಂದು ಕುತೂಹಲ ಜಾಸ್ತಿ ಆಗಿತ್ತು. ಸೊ ಹಂಗಾಗಿ ಇವತ್ತೆಲ್ಲ ನಾವು ಬೆಳಿಗ್ಗೆ 6:30ಗೆ ಏನು ಶೋ ಇತ್ತು, ಹಂಗಾಗಿ ಮೂವಿ ನೋಡಕ್ಕೆ ಬಂದಿದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಭಾಳ ಐತಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದೈತಿ. ಸೊ ಹೋಪ್ಸು ಮೂವಿ ಚಲೋ ಇರ್ತದೆ ಅನ್ಕೊಂತೀವಿ. ಲೆಟ್ ಅಸ್ ಸಿ ಆ್ಯಂಡ್ ಎಂಜಾಯ್. ಸೊ ಎಲ್ಲರೂ ನೋಡ್ರಿ. ಹೌದು, ಹೆವಿ ಬಜೆಟ್ ಫಿಲ್ಮ್ ಆಗೈತೆ. ಹಂಗಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡೋಗಿರ್ತಕ್ಕಂಥ ವ್ಯಕ್ತಿ ಇವರು ಯಶ್ ಅವರು. ಸೊ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಯಾಕಂದರೆ ಗ್ರೌಂಡ್ ಲೆವೆಲಿಂದ ಬಂದಂಥ ವ್ಯಕ್ತಿ ಅವರು. ಯಾರೋ ಸ್ಟಾರ್ ಮಗ ಅಲ್ಲ ಅಥವಾ ಹೀರೋನ್ ಮಗ ಅಲ್ಲ, ಒಂದು ಬಸ್ ಡ್ರೈವರ್ ಮಗ. ಸೊ ಹಂಗಾಗಿ ಇವರು ಅಷ್ಟೊಂದು ಎಫರ್ಟ್ ಹಾಕಿ ಇವರೊಂದು ಒಳ್ಳೆ ಮಟ್ಟಕ್ಕೆ ಬೆಳೆದಾರ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಯಾರ. ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಮಾಡಿಕೊಂಡು ಆಲ್ ಓವರ್ ವರ್ಲ್ಡಿಗೆ ನೆಕ್ಸ್ಟ್ ಮಂಡ್ಯದಿಂದ ಬಂದಂಥ ವ್ಯಕ್ತಿ. ಸೊ ಎಲ್ಲ ವರ್ಲ್ಡಿಗೆ ಗೊತ್ತಾಗುವಂಗೆ ಒಂದು ಶ್ರಮಪಟ್ಟ ಟಾಕ್ಸಿಕ್ ಮೂವಿ ಒಂದು ಭಾಳ ಚೆನ್ನಾಗಿ ಮೂವಿ ಇದೆ. ಯಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನವರು. ಮತ್ತು ಇದು ಕನ್ನಡ ಇಂಡಸ್ಟ್ರಿಲಿಂದ ಒಂದು ಹಾಲಿವುಡ್ ಮಟ್ಟ ಹೋಗಿದೆ. ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಇದೆ. ಆ ಪ್ರಕಾರ ನಮಗೆ ಯಶ್ ಅವರು ಭಾಳ ಪ್ರೀತಿ ಮತ್ತು ಟಾಕ್ಸಿಕ್ ಮೂವಿಲಿಂದ ಭಾಳ ನಮಗೆ ಆಸೆ ಇದೆ. ಎಲ್ಲರೂ ಬಂದು ಥಿಯೇಟರ್ಲಿ ನೋಡಿ